ಕೃಷ್ಣಾ ನದಿ ತೀರದ ಗ್ರಾಮಗಳಿಗೆ ಈಗಲೂ ಸರಿಯಾದ ಸಂಪರ್ಕ ಸೇತುವೆಗಳಿಲ್ಲ. ಜನ ಒಂದೂರಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಬೋಟ್ಗಳೇ ಆಸರೆ. ಆದರೆ ಜನರನ್ನ ದಡ ಸೇರಿಸುವ ಅಂಬಿಗರ ಕಷ್ಟ ಕೇಳೋರು ಮಾತ್ರ ಯಾರೂ ಇಲ್ಲ. ಸರ್ಕಾರ ನಮಗೂ ನೆರವಾಗಬೇಕು ಅಂತ ಅಂಬಿಗರು ಒತ್ತಾಯಿಸುತ್ತಿದ್ದಾರೆ. ಬೈಕ್ಗಳು, ಸಾಮಾನು ಸರಂಜಾಮಿನ ನಡುವೆ ಬೋಟ್ನಲ್ಲಿ ಸವಾರಿ ಮಾಡ್ತಿರುವ ಜನರನ್ನ ದಡ ಸೇರಿಸಿ ಮತ್ತೆ ಜನರಿಗಾಗಿ ಕಾಯುವ ಅಂಬಿಗರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿ. ಬೆಳಗಾವಿ, ಮಲಪ್ರಭಾ, ಘಟಪ್ರಭಾ, ಕೃಷ್ಣ ಹೀಗೆ ಸಪ್ತ ನದಿಗಳ ನಾಡು. ಈ ಜಿಲ್ಲೆಯಲ್ಲಿ ನೂರಾರು ಗ್ರಾಮಗಳು ನದಿ ಪಾತ್ರದಲ್ಲೇ ಇವೆ. ಆದರೆ ನದಿಗಳ ನಡುವೆ ಬದುಕುತ್ತಿರುವ ಅನೇಕ ಗ್ರಾಮಗಳಿಗೆ ಇಂದಿಗೂ ಶಾಶ್ವತ ಸೇತುವೆಗಳ ಸೌಲಭ್ಯ ಸಿಕ್ಕಿಲ್ಲ. ಇನ್ನು ಮಳೆಗಾಲದಲ್ಲಿ ನೀರು ಉಕ್ಕಿದ್ರೆ ಸಂಪರ್ಕ ಕಡಿದು ಹೋಗುವ ಭೀತಿ. ಬೇಸಿಗೆಯಲ್ಲಿ ನೀರು ಕಡಿಮೆಯಾದ್ರೆ ದಡ ದಾಟುವ ಸಂಕಷ್ಟ. ಇಂಥ ಸಂದರ್ಭದಲ್ಲಿ ಇಂದಿಗೂ ಕೂಡ ಅಂಬಿಗರೇ ಜನರ ಪಾಲಿನ ಆಪತ್ಬಾಂಧವರಾಗಿದ್ದಾರೆ. ಇನ್ನು ಸೇತುವೆ ಮೂಲಕ ಸಂಚರಿಸುವುದಾದ್ರೆ 20ರಿಂದ 40 ಕಿಲೋಮೀಟರ್ ಸುತ್ತುವರೆದು ಸಂಚರಿಸಬೇಕು. ಹೀಗಾಗಿ ಜನರು ಇಂದಿಗೂ ಬೋಟ್ಗಳ ಮೂಲಕವೇ ನದಿ ದಾಟಿ ಓಡಾಡುತ್ತಿದ್ದಾರೆ. ಅಂಬಿಗರ ನಮಗಂತೂ ನಾವು ಭಾಳ ಚೆನ್ನಾಗಿದ್ದು ನೋಡ್ತೀವಿ. ಅವ್ರಿಗೇನು ಗೌರ್ಮೆಂಟ್ ಸವಲತ್ತಿಲ್ಲ, ಸ್ವಂತ ನಾವು ತಂದು ಆಡತ್ತೇವೆ. ಮತ್ತು ಇದು ಮಹಾಪುರದಾಗ ಬಂದಾಗ ಸುದ್ದ ಅವರು ಸ್ವಂತ ಆಡ್ತಾರೆ. ಎಷ್ಟಾಕಿತ್ತು ರೀ ಇದು ಕಮಲಾಪುರ ದಿವಸ ಏನು ಮಂದಿ ಜನ ಹೆಂಗೆ ಅವರು ಒಂದು ಟೈಮ್ದಾಗ ಕಾರ್ಯಕ್ರಮ ಇದ್ದಾಗ ಹಚ್ಚಿ ಜಾಡ್ತಾರೆ. ನಿತ್ಯ ನೂರಾರು ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಅಂಬಿಗರ ಬದುಕು ಮೂರಾಬಟ್ಟೆಯಾಗಿದೆ. ಬೋಟ್ಗಳ ಮೂಲಕ ಜನರನ್ನ ದಡ ದಾಟಿಸುವ ಅಂಬಿಗರು ಜನರಿಂದ 10ರಿಂದ 20 ರೂಪಾಯಿ ಮಾತ್ರ ಪಡೆಯುತ್ತಾರೆ. ಹೀಗೆ ದಿನವಿಡೀ ಬೋಟ್ ಓಡಿಸಿದ್ರೂ 500 ರೂಪಾಯಿ ಕೂಡ ಸಿಗಲ್ಲ. ಅಲ್ಲದೆ ಯಾವುದೇ ಸವಲತ್ತು ಕೂಡ ಸಿಗ್ತಾ ಇಲ್ಲ. ಸರ್ಕಾರ ನಮ್ಮ ಸಮಸ್ಯೆಗೂ ಸ್ಪಂದಿಸಬೇಕು. ನಮಗೂ ಸರ್ಕಾರದಿಂದ ಗೌರವಧನ, ವಿಮೆ ಸೌಲಭ್ಯ ನೀಡಬೇಕು ಅನ್ನೋದು ಅಂಬಿಗರ ಬೇಡಿಕೆಯಾಗಿದೆ. ನಾವೊಂದು 20 ವರ್ಷ ಆತರಲ್ಲೇ ಮಾಡಕೈತಿ. ಮುಂಜಾನೆ 7:00 ಚಾಲೂ ಮಾಡ್ತೀರಿ, ರಾತ್ರಿ 8, 8:30, 9 ತನಕ ನಡೆಸ್ತೀವಿ ಡೈಲಿ. ಅಂತ ಒಂದು ಗಾಡಿ ಇಬ್ಬರು ಮಂದಿಗೆ 20 ರೂಪಾಯಿ ತೊಗೋತೀವಿ ರೀ. ಮಂದಿನ ಒಯ್ದು ತರೋದು ಮಾಡ್ತೀವಿ. ಹೊಳಿ ಏರಿದಾಗ ಏನು ಸವಲತ್ತು ಆಗಿಲ್ಲ ರೀ ನಮಗೆ. ನಾವು ಕೇಳಿದ್ವಿ ರೀ, ಮಾಜಿ MLA ಇದ್ರಿ, ಕೇಳಿದ್ರಿ, ಅವ್ರು ಏನು ಮಾಡಲಿಲ್ಲ ರೀ. ಒಂದು ಸ್ವಂತ ತೊಗೊಂಡೋದ್ರಿ ಬೋಟ್ ರೀ. 11 ವರ್ಷ ಆತು ತೊಗೊಂಡ್ರಿ, ಸ್ವಂತ ತಂದು ನಡೆಸೋದು. ಸೇತುವೆ ಇಲ್ಲದೆ ಪರದಾಡುವ ಜನರು ಅಂಬಿಗರನ್ನೇ ನಂಬಿಕೊಂಡಿದ್ದಾರೆ. ಆದರೆ ಹಗಲಿರುಳು ಜನರ ಸಮಸ್ಯೆಗೆ ಸ್ಪಂದಿಸುವ ಅಂಬಿಗರ ಬದುಕು ಮಾತ್ರ ದುಸ್ತರವಾಗಿದೆ. ಇನ್ನಾದರೂ ಸರ್ಕಾರ ನಮಗೆ ಸ್ಪಂದಿಸುವ ಕೆಲಸ ಮಾಡಲಿ ಅನ್ನೋದು ಅಂಬಿಗರ ಮನವಿಯಾಗಿದೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.